ಫುಡ್ ಅನ್ನೋ ಫುಡೀಸ್ ಪ್ಲೀಸ್ ನೀವು ಈ ಸ್ಟೋರಿನ ನೋಡಲೇಬೇಕು. ಸಿಕ್ಕ ಕಡೆ ಆ ತಿಂಡಿ ಅಂತೆ, ಈ ಸ್ವೀಟ್ ಅಂತೆ, ಆ ಚಾಟ್ಸ್ ಅಂತೆ ಅಂತ ತಿಂತಿದ್ರೆ ಈ ವಿಷಯ ಗೊತ್ತಾದರೆ 100% ರಿಗ್ರೆಟ್ ಮಾಡ್ತೀರಾ. ಅರೆ ರೇ ಇದೇನಪ್ಪ ಹೀಗೆ ಹೇಳ್ತಿದ್ದಾರೆ, ಹಾಗಾದರೆ ನಾವೇನು ತಿನ್ನಲೇಬಾರ್ದಾ ಅಂತ ಕೇಳ್ತೀರಾ. ಈ ರಿಪೋರ್ಟ್ ನೋಡಿ ಆನ್ಸರ್ ನಿಮಗೆ ಗೊತ್ತಾಗುತ್ತೆ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಸೋಷಿಯಲ್ ಮೀಡಿಯಾದಲ್ಲೂ ಒಳ್ಳೆ ಫುಡ್ಡು, ವೆರೈಟಿ ಡಿಶಸ್ಸು, ಡಿಫ್ರೆಂಟ್ ಕೆಫೆ, ಸ್ಟ್ರೀಟ್ ಫುಡ್ಡು, ರೆಸ್ಟೋರೆಂಟ್ಗಳೇ ಟ್ರೆಂಡ್ ಆಗಿಬಿಟ್ಟಿದೆ. ಅದರಲ್ಲೂ ಬೆಂಗಳೂರಲ್ಲಿ ಫುಡ್ ಲವರ್ಸ್ಗೇನು ಕಡಿಮೆನಾ ಅನ್ನೋ ಹಾಗೆ ಅದಕ್ಕೆ ತಕ್ಕಂತೆ ಫುಡ್ ಸ್ಟಾಲ್ಗಳು ಕೂಡ ಹೆಚ್ಚಾಗಿದೆ. ಆದರೆ ಹೀಗೆ ಸ್ಟ್ರೀಟಲ್ಲಿ ಸಿಗೋ ಎಲ್ಲ ಆಹಾರನೂ ಹೈಜೀನಿಕ್ ಆಗಿರುತ್ತಾ, ಶುದ್ಧವಾಗಿರುತ್ತಾ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸೇಫ್ ಆಗಿರುತ್ತಾ ಅನ್ನೋದು ಸವಾಲು. ಅಂದಹಾಗೆ ಕಳಪೆ ಆಹಾರ ಎಷ್ಟು ಡೇಂಜರ್ ಅಂತ ಗೊತ್ತಿದ್ರೂ ನಾವು ಇಗ್ನೋರ್ ಮಾಡಿಬಿಡ್ತೀವಿ. ಈಗ ಆಹಾರ ಇಲಾಖೆ ನೀಡಿರುವಂತಹ ಆ ಒಂದು ಶಾಕಿಂಗ್ ರಿಪೋರ್ಟ್ ಫುಡ್ ಲವರ್ಸ್ ಹಾರ್ಟ್ ಬೀಟ್ ಹೆಚ್ಚಿಸುತ್ತೆ. ಸುರಕ್ಷಿತ ಆಹಾರಗಳೇ ಮಾಯ, ಕಂಡಿದ್ದೆಲ್ಲ ತಿಂದ್ರೆ ಅಯೋಮಯ. ಕಳಪೆ ಆಹಾರ ಮಾರಾಟದಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ. ಕಳೆದ ವರ್ಷ 14,200 ವಿವಿಧ ಆಹಾರ ಮಾದರಿಯನ್ನ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ 150 ಅಸುರಕ್ಷಿತ, 80 ಕಳಪೆ ಗುಣಮಟ್ಟದ ಅಂಶ ಪತ್ತೆಯಾಗಿದೆ. ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕಳಪೆ ಆಹಾರ ಮಾರಾಟದಲ್ಲಿ ಕರ್ನಾಟಕವೇ 2ನೇ ಸ್ಥಾನದಲ್ಲಿದೆ. ಛತ್ತೀಸ್ಗಢ ನಂಬರ್ 1 ಸ್ಥಾನದಲ್ಲಿದೆ. ಇನ್ನು ಕಳಪೆ ಆಹಾರ ಮಾರಾಟದಲ್ಲಿ ಕರ್ನಾಟಕ ಅಗ್ರ ಸ್ಥಾನವನ್ನ ಕಾಯ್ದುಕೊಂಡಿದೆ. ಇದು ಸಾಕಷ್ಟು ಆತಂಕಕ್ಕೂ ಕಾರಣವಾಗಿದೆ. ಇನ್ನು ಕಳಪೆ ಗುಣಮಟ್ಟದ ಆಹಾರ ಹಾಗೂ ಕಲಬೆರಕೆ ಆಹಾರ ಮಾರಾಟ ದೃಢಪಟ್ಟ ಹಿನ್ನೆಲೆ ಆಹಾರ ಸುರಕ್ಷತೆ ಮಾನದಂಡಗಳ ಕಾಯ್ದೆಯ ಅನ್ವಯ 2024ರಿಂದ 2025 ಮಾರ್ಚ್ 25ರವರೆಗೂ 135 ಸಂಸ್ಥೆಗಳ ನೋಂದಣಿ ಹಾಗೂ ಪರವಾನಗಿಯನ್ನ ರಾಜ್ಯದಲ್ಲಿ ರದ್ದುಪಡಿಸಲಾಗಿದೆ. ಇದು ಭಾಳ ಇಂಪಾರ್ಟೆಂಟ್. ನಾವು ತಿನ್ನುವ ಆಹಾರ, ಭಾಳ ಜನಕ್ಕೆ ಈ ಜಂಕ್ ಫುಡ್ ಅಂದರೆ ಏನು, ನಾವು ನಿಜವಾಗ್ಲೂ ಏನು ಫುಡ್ ತಿನ್ನಬೇಕು ಅನ್ನೋ ಗೊಂದಲ ಇದೆ. ಸೊ ನಾವು ಹೊರಗಡೆಯಿಂದ ತಗೊಳ್ಳೋವಂಥ ಆಹಾರಗಳಲ್ಲಿ ಕಳಪೆ ಕ್ವಾಲಿಟಿ, ಯಾಕಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಪ್ಯಾಕೇಜ್ ಇರ್ಬೋದು, ನಾವು ತಂದು ತಿನ್ನೋದಿರ್ಬೋದು. ಮೊನ್ನೆ ತಾನೇ ಒಂದು ಡಿಸ್ಕಸ್ ನಡೀತಾ ಇತ್ತು ಒಂದು ಕೋರ್ಟ್ನಲ್ಲಿ, ಹೀಗೆ ಕಳಪೆ ಆಹಾರನ ನಾವು ಉಪಯೋಗಿಸ್ತಾ ಇದ್ದೀವಿ. ಬಟ್ ಮನುಷ್ಯನಿಗೊಂದು ಕ್ಲಾರಿಟಿ ಇರಬೇಕು. ನೋಡಿ, ಫುಡ್ ಪಿರಮಿಡ್ ಅಂತೀವಿ ನಾವು. ಒಬ್ಬ ಮನುಷ್ಯ ತಿನ್ನಬೇಕಾದ್ರೆ 5 ಬಹಳ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್. ನಾವು ತಿನ್ನುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಪ್ರೋಟೀನ್ಸ್ ಎಷ್ಟಿದೆ, ಫ್ಯಾಟ್ಸ್ ಎಷ್ಟಿದೆ, ಅದಕ್ಕಿಂತ ಇಂಪಾರ್ಟೆಂಟ್ ಫೈಬರ್ ಎಷ್ಟಿದೆ, ವಾಟರ್ ಎಷ್ಟಿದೆ. ಇವತ್ತು ಅನ್ಫಾರ್ಚುನೇಟ್ಲಿ ಈ ಪ್ಯಾಕ್ಡ್ ಫುಡ್ನೊಳಗೆ ಅವ್ರ ಲೇಬಲ್ ಏನು ಹಾಕಿರ್ತಾರಲ್ಲ ಅದನ್ನು ಯಾರೂ ಓದೋದಿಲ್ಲ. ಅದ್ರಲ್ಲಿ ಎಷ್ಟು ನಿಜ ಅನ್ನೋದು ಬಹಳ ಗೊತ್ತಿಲ್ಲ. 6 ಲಕ್ಷಕ್ಕೂ ಅಧಿಕ ಆಹಾರ ಉದ್ದಿಮೆಗಳಿಗೆ ರಾಜ್ಯದಲ್ಲಿ ಪರವಾನಗಿ ನೀಡಲಾಗಿದೆ. ಅಂದಾಜು 14 ಲಕ್ಷ ಆಹಾರ ಉದ್ದಿಮೆಗಳು ನೋಂದಣಿ ಮಾಡಿಕೊಂಡಿವೆ. ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರ ಒದಗಿಸುವುದು ಆಹಾರ ಉದ್ದಿಮೆಗಳ ಕರ್ತವ್ಯ. ಆದರೆ ಬಹುತೇಕ ಹೋಟೆಲ್ಗಳು, ರಸ್ತೆ ಬದಿ ಮಾರಾಟಗಾರರು ರುಚಿ ಮತ್ತೆ ಬಣ್ಣವನ್ನು ಆಕರ್ಷಕವಾಗಿರಿಸಲು ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸುವುದು ಪತ್ತೆಯಾಗಿದೆ. ಬಹಳ ಇಂಪಾರ್ಟೆಂಟ್ ಅಂದರೆ ಫ್ರೂಟ್ಸ್. ಯಾವುದೇ ಫ್ರೂಟ್ ಆಗಲಿ, ಚೇಪೆ ಹಣ್ಣಾಗಲಿ, ಬಾಳೆಹಣ್ಣಾಗಲಿ, ಪರಂಗಿ ಹಣ್ಣಾಗಲಿ, ಅಂಡ್ ನಮ್ಮ ಜನಗಳಲ್ಲಿ ಅದು ಈಟು ಇದು ಕೋಲ್ಡ್ ಅವೆಲ್ಲ ಬಿಟ್ಟುಬಿಡಿ. ಎರಡನೇದು ಭಾಳ ಇಂಪಾರ್ಟೆಂಟ್ ವೆಜಿಟೇಬಲ್ಸ್. ಸೊ ಅದರಲ್ಲೂ ಫೈಬರ್ ಇರುತ್ತೆ. ಸೊ ಮನುಷ್ಯನ ಗಟ್ ಅಂತೀವಿ ನಾವು. ನಮ್ಮ ಗಟ್ ಆರೋಗ್ಯ ಚೆನ್ನಾಗಿದ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಗಟ್ ಈಸ್ ಸೆಕೆಂಡ್ ಬ್ರೈನ್ ಅಂತೀವಿ. ನಾವು ತಿಂದ ಆಹಾರ ನಮ್ಮ ಬಾಯಿಯಿಂದ ನಮ್ಮ ಜಠರದಲ್ಲಿ ಹೋಗಿ ಅದು ಅಲ್ಲಿ ಗ್ರೈಂಡ್ ಆಗಿ ಸಣ್ಣ ಕರಳಿಗೆ ಹೋಗಿ ದೊಡ್ಡ ಕರಳಿಗೆ ಹೋಗಿ ಆಮೇಲೆ ಮೋಷನ್ ಆಗಿ ಬರ್ತದೆ. ನೋಡಿ, ಯುರೋಪಿಯನ್ಸ್ಗೆ ದೊಡ್ಡ ಕರಳಿನ ಕ್ಯಾನ್ಸರ್ ಜಾಸ್ತಿ, ಯಾಕಂದ್ರೆ ಅವ್ರು ತಿನ್ನುವ ಆಹಾರದಲ್ಲಿ ಫೈಬರ್ ಇರಲ್ಲ. ಯಾವ್ಯಾವ ಪದಾರ್ಥಗಳು ಹಾಗಾದ್ರೆ ಡೇಂಜರ್? ಹಣ್ಣು ತರಕಾರಿಯಲ್ಲೂ ಕೆಮಿಕಲ್ಸ್, ಬೆಣ್ಣೆ, ತುಪ್ಪ, ಹಾಲು, ಮೀನು, ಅಡುಗೆಯಲ್ಲೂ ಕಲಬೆರಕೆ, ಹೋಮ್ ಮೇಡ್ ಚಾಕೊಲೇಟ್, ಮಾಂಸ, ಕೋಳಿ ಉತ್ಪನ್ನ, ಹಣ್ಣು, ತರಕಾರಿ, ಸಿರಿಧಾನ್ಯ, ಜಾಮ್, ಜೆಲ್ಲಿ, ಖಾದ್ಯ ಎಣ್ಣೆ, ಜೇನುತುಪ್ಪ, ಬೆಲ್ಲ, ಕಾಫಿ, ಟೀ ಪುಡಿ, ಮೆಣಸಿನಕಾಯಿ ಪುಡಿ, ಮಸಾಲೆ ಪದಾರ್ಥ, ದ್ವಿದಳ ಧಾನ್ಯ, ಬೇಕರಿ ಉತ್ಪನ್ನ, ಸಿಹಿ ತಿಂಡಿ, ಪಾನೀಯ, ಸಂಸ್ಕರಿಸಿದ ಆಹಾರದಲ್ಲೂ ಕೂಡ ಕಲಬೆರಕೆ ಅಂಶ ಪತ್ತೆ. ಈ ಲಿಸ್ಟ್
ವೀಕ್ಷಕರು ನೋಡಿದ್ರಲ್ಲ ಯಾವ ರೀತಿ ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ಕಲಬೆರಕೆ ಕಂಡು ಬಂದಿದೆ ಅಂತ. ಇದೆಲ್ಲ ನೋಡಿದ್ರೆ ನಿಜಕ್ಕೂ ಜನ, ಅದರಲ್ಲೂ ಸಿಟಿ ಮಂದಿ ನಾವು ಬದುಕೋದು ಹೇಗಪ್ಪ ಅನ್ನೋ ಸವಾಲ್ ಎದ್ದಿದೆ. ಕಳಪೆ ಆಹಾರ ಮಾರಾಟದಲ್ಲಿ ರಾಜ್ಯ 2ನೇ ಸ್ಥಾನ ಪಡೆದಿರೋದು ಆತಂಕಕಾರಿ ವಿಚಾರ. ಇತ್ತ ಜನ ಪಾಪ ಏನ್ ತಿನ್ನೋದು ಏನ್ ಬಿಡೋದು ಅನ್ನೋ ಗೊಂದಲದಲ್ಲಿ ದಿನ ದೂಡುವಂತಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.